ಅಂದರೆ ಯಾವುದೋ ಒಂದು ಸಿನಿಮಾ ಹಿಟ್ಟಾಯಿತು, ಯಾವುದೋ ಒಂದು ಜಾನರ್ ಹಿಟ್ಟಾಯಿತು ಅಂದಾಗ ಮೇ ಬಿ ಅದನ್ನೇ ಜನ ನೋಡೋಕೆ ಇಷ್ಟಪಡ್ತಿದ್ದಾರೆ. ಅದನ್ನೇ ಇವಾಗ ಒಂದು ಕ್ರೈಮ್ ಥ್ರಿಲ್ಲರ್ ಹಿಟ್ಟಾಯಿತು ಅಥವಾ ಒಂದು ಇನ್ನೊಂದಷ್ಟು ಡಾರ್ಕ್ ಮೂವೀಸ್ಗಳು ಹಿಟ್ಟಾಯಿತು ಅಂದಾಗ ಇದೇ ಥರದ್ದು ಮಾಡಿದ್ರೆ ಜನ ಬರ್ತಾರೆ, ಇದೇ ಥರದ್ದು ಮಾಡಿದ್ರೆ ಜನ ಸಿನಿಮಾ ನೋಡ್ತಾರೆ ಅನ್ನೋ ಥರದ್ದೇನೋ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದೀವಿ ನಾವು ಇವಾಗ. ಅಂದರೆ ನಾವೆಲ್ಲೋ ಆಡಿಯನ್ಸ್ನ ಮಿಸ್ಜಡ್ಜ್ ಮಾಡ್ತಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಸಿನಿಮಾಗೆ ಮತ್ತು ಸಿನಿಮಾ ಕಥೆಗಳಿಗೆ, ಪ್ಲಾಟ್ಗಳಿಗೆ ಬೌಂಡ್ರಿ ನಾವು ಇಟ್ಕೋಬಾರ್ದು. ಈಗೇನಾಗಿದೆ, ಮುಂಚೆ ಹಾಗಿರಲಿಲ್ಲ ಮ್ಯಾಮ್. ಓಕೆ, ಈಗೇನಾಗಿದೆ, ನಾವು ಸೋಷಿಯಲ್ ಮೀಡಿಯಾ ಮತ್ತು ಆಡಿಯನ್ಸ್ನ ನಾವು ತುಂಬ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಆಡಿಯನ್ಸ್ ಸಿನಿಮಾನ ಜಡ್ಜ್ ಮಾಡ್ತಿದ್ದಾರೆ ಇವಾಗ, ಅದೇ ಥರ ನಾವು ಕೂಡ ಆಡಿಯನ್ಸ್ನ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಆಡಿಯನ್ಸ್, ಈ ಥರ ಸಿನಿಮಾನ ಈ ಥರ ಸಿನಿಮಾನೇ ಈ ಥರ ಆಡಿಯನ್ಸ್ಗಳು ನೋಡೋದು ಅನ್ನೋದು ನಮ್ಮೆಲ್ರಿಗೂ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸಲ್ಲಿ ಅದು ಬಂದ್ಬಿಟ್ಟಿದೆ ನಮಗೆ. ಸೊ ಅದಕ್ಕೆ ಒಂದೇ ದಾರಿ ಇರೋದು ಇವಾಗ ಏನು ಅಂದರೆ, ನಾವು ಕತೆಗಳನ್ನು, ನಾವು ಹೊಸ ಥರದ ಕತೆಗಳನ್ನು ಪ್ರಯತ್ನ ಮಾಡಲೇಬೇಕು. ಈಗ ನಮ್ಮ ಪೀಟರ್ ಅಂತ ತೊಗೊಂಡಾಗ ಎಲ್ಲ ಎಲಿಮೆಂಟ್ಗಳಿದೆ. ಈಗ ದೂರದರ್ಶನ ಆಗಿರ್ಬೋದು ಅಥವಾ ಪೀಟರ್ ಆಗಿರ್ಬೋದು, ದ ಬೇಸಿಕ್ ಪಾಯಿಂಟ್ ಈಸ್ ಎಮೋಷ್ನಲ್ ಕನೆಕ್ಟ್. ಆ ಎಮೋಷ್ನಲ್ ಕನೆಕ್ಟು ಸಿನಿಮಾದಲ್ಲಿರೋ ಪಾತ್ರಗಳ ಮಧ್ಯೆಯೂ ಇರಬೇಕು, ಪ್ಲಸ್ ನೋಡೋನ್ನ ಮನಸ್ಸಿಗೂ ಅದು ತಟ್ಟಬೇಕು. ಸೊ ದಿಸ್ ಈಸ್ ದ ಬೇಸಿಕ್. ಆಮೇಲೆ ಈ ಕಥೆನ ನಾವು ಎಲ್ಲಿ ಹೇಳಕ್ಕೆ ಹೊರಟಿದ್ದೀವಿ, ದಟ್ ಈಸ್ ಆಲ್ಸೋ ಮೇಜರ್ ಹೈಪಿಂಗ್ ಪಾಯಿಂಟ್ ಅದು. ಯಾಕೆಂದರೆ ನಾವು ಕಥೆನ ಎಲ್ಲಿ ಹೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗ ನಾವು ಸಿಟಿ ಕಥೆನ ಸಿಟಿಲೇ ಹೇಳ್ತೀವಿ, ಓಕೆ, ಹಳ್ಳಿ ಕಥೆನ ಹಳ್ಳಿಲೇ ಹೇಳ್ತೀವಿ. ಆ ಹಳ್ಳೀಲಿ ಹೇಳೋದು ಅಥವಾ ಸಿಟಿಲಿ ಹೇಳೋದು ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತೀವಿ, ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಹೇಳ್ತೀವಿ, ಅದನ್ನು ಜನ ಎಷ್ಟು ಕನೆಕ್ಟ್ ಮಾಡ್ಕೋಬೋದು. ಈಗ ನಮ್ಮ ಸಿನಿಮಾದಲ್ಲಿರುವಂಥ ಒಂದು 6-7 ಕ್ಯಾರೆಕ್ಟರ್ಗಳು ತುಂಬ ಹೈ ಪಾಯಿಂಟ್ನ ತಗೊಳುತ್ತೆ. ಅವರು ಸೀನ್ಸ್ಗೆ ಬಂದಾಗೆಲ್ಲ ಸೊ ತುಂಬ ಹೈ ಪಾಯಿಂಟ್ಗಳನ್ನು ತಗೊಳುತ್ತೆ. ಯಾಕೆ ಅಂದರೆ ಅದು ಎವ್ರಿ ಕ್ಯಾರೆಕ್ಟರ್ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡುತ್ತೆ. ಒಬ್ಬ ಆಡಿಯನ್ಸ್ ಯೋಚನೆ ಮಾಡ್ತಾನೆ, ಈ ಥರ ಕ್ಯಾರೆಕ್ಟರು ನಾನು ನೋಡಿದ್ದೀನಿ, ಅಥವಾ ಈ ಥರ ಕ್ಯಾರೆಕ್ಟರು ನನ್ನ ಫ್ಯಾಮಿಲಿಲಿ ಇದೆ.